ಬೀದರ್ ಜಿಲ್ಲೆ ಸುಂದಾಳ ಗ್ರಾಮ ಪಂಚಾಯಿತಿಯ ಪಿಡಿಒ ಮತ್ತು ಸಿಬ್ಬಂದಿಗಳು ಪ್ರತಿನಿತ್ಯವೂ ಗ್ರಾಮ ಪಂಚಾಯಿತಿಗೆ ಸರಿಯಾದ ಸಮಯಕ್ಕೆ ಬರದೆ ಕರ್ತವ್ಯ ಲೋಪ ಎಸಗುತ್ತಿದ್ದಾರೆ ಎಂದು ಆರೋಪಿಸಿ ಕೂಡಲೇ ಅವರನ್ನು ಅಮಾನತುಗೊಳಿಸಬೇಕೆಂದು ತಾಲೂಕಿನ ಭೀಮಾ ಸೋಲ್ಜರ್ ಫೋರ್ಸ್ ಬಿಎಸ್ಎಫ್ ಸಂಘಟನೆ ವತಿಯಿಂದ ಡಿಸೆಂಬರ್ 30ರಂದು ಎರಡನೇ ಬಾರಿಗೆ ತಾಲೂಕಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಬೀದರ್ ಇವರಿಗೆ ತಾಲೂಕು ಪಂಚಾಯಿತಿ ಎಡಿರವರ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಯಿತು ಮತ್ತು ಒಂದು ವಾರದೊಳಗೆ ಅಮಾನತು ಮಾಡದಿದ್ದರೆ ತಾಲೂಕು ಪಂಚಾಯಿತಿಗೆ ಭೀಮಾ ಸೋಲ್ಜರ್ಸ್ ಫೋರ್ಸ್ ಬಿಎಸ್ಎಫ್ ಸಂಘಟನೆ ವತಿಯಿಂದ ಮುತ್ತಿಗೆ ಹಾಕುತ್ತೇವೆಂದು ಧರಣಿ ಸತ್ಯಾಗ್ರಹದಲ್ಲಿ ಎಚ್ಚರಿಸಲಾಯಿತು. ತಾಲೂಕಿನ ಸಾಮಾಜಿಕ ಹೋರಾಟಗಾರ ಪ್ರಕಾಶ್ ಬಂಗಾರೆ, ಔರದ ಸುಂದರ ಮೇತ್ರೆ, ರಾಹುಲ ಬಂಡಾರೆ ತೋರಣ, ಸದಾನಂದ ಕೌಟ, ವಿಶ್ವನಾಥ ಹಾದಿಮನೆ, ಅಜಯ ಸಾಧು, ಬ್ಯಾನೇಶ್ವರ ಸಿಂಗೋಡೆ, ಶಿವಕುಮಾರ ಕಾಂಬಳೆ ಇಟಗ್ಯಾಳ, ಸಂದೀಪ ಹಾದಿಮನೆ, ಶಾಂತಕುಮಾರ ಬಾವಿಕಟ್ಟೆ ಧರಣಿ ಸತ್ಯಾಗ್ರಹದಲ್ಲಿ ಭಾಗಿಯಾಗಿದ್ದರು. ವರದಿ ಅರವಿಂದ ಮಲ್ಲಿಗೆ. ಅವಾಗ ಪೂರ್ತಿ ಒಂದು ಗ್ರಾಮ ಪಂಚಾಯತ್ ಅಂತ ಅದೇ ಸರ್ ಅಟೆಂಡೆನ್ಸ್ ಮಾಡಲಿಕ್ಕೆ ಭಾಳ ಕ್ಲಿಯರ್ ಆಗ್ತದೆ. ಯಾವುದೂ ಇದು ಕ್ವಶನೇ ಬರೋಂಗಿಲ್ಲ. ಸೀರಿಯಸ್ ಈಗ ಅಲ್ಲಿ ಅಟೆಂಡೆನ್ಸ್ ಹಾಕಿದ್ರೆ ನಮಗೆ ಟೈಮಿಂಗ್ಗೆ ಸತ್ ನಮಗೆ ರಿಪೋರ್ಟ್ ಬರ್ತದೆ. ಡೈಲಿನೂ ವೇಟ್ ಮಾಡೇ ಬರ್ತಾರೆ ಬರೋಂಗಿಲ್ಲ. ಮತ್ತು ಅದು ಇಲ್ಲದೆ ಮತ್ತೆ ಏನಂತಾರೆ ನಮ್ಮದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾಪರಿನಿರ್ವಾಣ ಕೂಡ ಮಾಡಿಲ್ಲ. ಅವರು 11 ಗಂಟೆ ಬಂದರು. ಅದು ನಾವು 7 ಗಂಟೆ ಕೊಡ್ತೀವಿ ಮತ್ತು ಫೋನ್ ಮಾಡೋದ್ರೆ ಬಂದರು. ಅವು ಬಂದು ಪೂಜೆ ಮಾಡೋಕ್ಕಂತ ಬಂದರು. ಸರ್ ನೀವು ಯಾಕೆ ಲೇಟ್ ಮಾಡಿ ಸರ್ ಯಾಕಿಲ್ಲ ಅಂದಾಗ ಇದು ಹಿಂಗೆ ಬಾಬಾ ಸಾಹೇಬ್ ಹಿಂಗೆ ಅದ ನಂಗೆ ಗೊತ್ತಿಲ್ಲ, ನಮ್ಗೆ ಆದೇಶನೇ ಇಲ್ಲ, ಗೊತ್ತಿಲ್ಲ ಅಂತ ಮಾತಾಡೋದು. ನಮ್ಮ ಫೀಲಿಂಗ್ ಬರಬೇಕು. ಅದು ಯಾಕೆ ಹೇಳೋದು ನಾವು ಅದನ್ನು ಕೇಳಿ ನಾವು ನಿಮ್ಮ ಮನಸ್ಸಲ್ಲಿ ಸರ್ ಪ್ರತಿ ವರ್ಷ ಮಾಡ್ತಾನೆ 20% ಯಾರು ಮಾಡ್ರಿ ಅಂತ ಹೇಳಂಗಿಲ್ಲದು. ಅದು ನಮ್ಮ ಭಕ್ತಿ ಅದದು. ನಾವು ಅವರಿಗೆ ತೋರ್ತಕ್ಕಂಥ ಒಂದು ಗೌರವ ಅದ. ಯಾರು ಹೇಳೋದು ಬೇಕಾಗಿಲ್ಲ. ಅವ್ರಂತ ಸರ್ ನಮ್ಗೆ ಗೊತ್ತೇ ಇಲ್ಲ ಅಂತ ಸರ್ ಅಂದ್ರೆ ಒಂದು ಅಪಮಾನ ಮಾಡ್ತಕ್ಕಂಥ ಒಂದು ನಮ್ಗೆ ಸುಂದರ ಮಾನ್ ಅಂತ ಹೇಳಿ ಭಾವಿಸೋ ಬೇಡ. ಅದ್ರೊಳಗೆ ಅವರು ಅದೇ ರೀತಿ ಮಾತಾಡ್ತಾರೆ ಸರ್. ನಂಗೆ ಗೊತ್ತಿಲ್ಲಪ್ಪ ಅಂತ ಹಿಂಗೆ ಟೈಮಲ್ಲಿ ಮಾಡಿ ಗೊತ್ತಿಲ್ಲ ಈ ಥರ ಮಾಡ್ತಾರೆ ಅಂದ್ರೆ ಆಗ್ಬಾರ್ದು. ಒಂದು ಜಾತಿ ಇಡೀ ತಾಲೂಕಲ್ಲಿ ಒಬ್ಬರಿಗೆ ಅಂತಿಲ್ಲ. ಇಡೀ ತಾಲೂಕಲ್ಲಿ ಭಾಳಷ್ಟು ಇದ್ದೀವಿ, ಭಾಳಷ್ಟು ಕೆಲಸ ಮಾಡ್ತಿದ್ರು. ಈಗ ಹೆಂಗದ ವೀಕ್ಲಿ ಒಂದ್ಸಲ ನಾವೇ ಒಂದಿನ ಒಂದು ಟ್ರೈನಿಂಗ್ ಅಂತ ಅಥವಾ ಬೇರೆ ಡಾಟಾ ಅಪ್ಡೇಷನ್ ಸಂಬಂಧ ಅಲ್ಲಿ ನೆಟ್ವರ್ಕ್ ಕೇಬಲಿಂಗ್ ಸಂಬಂಧ ಇಲ್ಲಿ ಕರಿತಾ ಇದ್ದೀವಿ. ಅವು ಒಂದು ವೀಕ್ಲಿ 1-2 ಸಲ ಏನೋ ಆಗ್ಬೋದು. ಬಟ್ ದಿನಪರಿ ಅದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಇದು ಡೈಲಿ ಏನಂದರೆ 11-11:30 ಗಂಟೆ ಮೇಲೆ ಪ್ರತಿ ದಿನ ನೀವು ಚೆಕ್ ಮಾಡ್ತೀವಿ ಸರ್. ಸಿಸ್ಟಮ್ ಒಂದೊಂದು ಈಗ ಇದು ಬೆಳಗ್ಗೆ 10 ಗಂಟೆ ಇರಬೇಕು. ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ಆದರೆ ಒಂದೊಂದು ಟೈಮ್ನಾಗ ಏನಾಗ್ತದೆ, ಈಗ ನಮ್ಮ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಂದ್ರೇನು ನಿಮ್ಮ ಆಫೀಸ್ ಟೈಮ್ ಟೇಬಲ್ ಮೇಲೆ ಹಿಡ್ಕೊಂಡು 10ರಿಂದ 5 ತನಕ ಕೂಡಬೇಕು ನಡಿಬೇಕು ಅಂತ ಹೇಳಿಲ್ಲ. ಟೈಮ್ ಬಿದ್ದರೆ 10 ತನೂ ಇರಬೇಕಾಗ್ತದೆ. ರಾತ್ರಿ ಟೈಮ್ ಅಲ್ಲಿ ಕೆಲಸ ಇತ್ತು, ಯಾವುದೇ ಒಂದು ಮೋಟ್ರೇ ಖರಾಬ್ ಆಗಿರ್ತದೆ, ಏನೋ ಎಮರ್ಜೆನ್ಸಿ ಇರ್ತದೆ, ಅಲ್ಲಿ ಮಾಡಲೇಬೇಕು. ಇದು ನನ್ನ ಟೈಮ್ ಮುಗಿದಿತ್ತು ಅಂತೇಳಿ ನಾನು ಟೇಬಲ್ ವರ್ಕ್ ಬೇರೆ ಕ್ಲರಿಕಲ್ ಜಾಬ್ ಅಲ್ಲ. ಕ್ಲರ್ಕ್ ಥರ ಬಂದು 10 ಗಂಟೆಗೆ ಬಂದೆ, 5 ಗಂಟೆಗೆ ನಡೀತು, ನನ್ನ ಟೈಮ್ ಮುಗಿತು 5 ಗಂಟೆ ಅಂತೇಳಿ ಹೋಗ್ಲಿಕ್ಕಾಗಲ್ಲ. ಇದಕ್ಕೆ ನಾವು 11ಕ್ಕೆ ನಮ್ಮ ತುಮಕೂರಿನ ಸಮಸ್ತ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು.